ಈಗಲೂ ಹೀಗೆ ನಡ್ಕೋತಿದ್ಯಾ ಅಂದ್ರೆ ನಿನ್ಗೇನೇ ಹೇಳಬೇಕು ಭವಾನಿ? ನನ್ನ ಮಾತು ಕೇಳು ಅಥರ್ವ. ಕೇಳಿ ಕೇಳಿ ಸಾಕಾಗೋಯ್ತು ನನಗೆ. ಏನಂತ ಕೆಲಸ ಮಾಡ್ತಿರೋದು ನೀನು? ನಿನ್ ವಾಕಿಂಗು ಜಾಗಿಂಗು ಎಲ್ಲ ಮುಗಿಸ್ಕೊಂಬರಕ್ಕೆ ಇಷ್ಟೊತ್ತು ಬೇಕಾ? ಅಣ್ಣ ಯಾಕೆ ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದ್ದಾನೆ? ಬನ್ನಿ ಅಲ್ಲಿಗೆ ಹೋಗಿ ನೋಡೋಣ. ಮಗುನ ಒಬ್ರು ನೋಡ್ಕೋತಿದ್ದಾರೆ ಅಂದ ತಕ್ಷಣ ತಾಯಿ ಕರ್ತವ್ಯನ ಮರ್ತ್ಬಿಡದ? ನೋಡತ್ತರ್ವ, ಬೆಳಗ್ಗೆ ಬೆಳಗ್ಗೆ ಸುಮ್ನೆ ಗಲಾಟೆ ಶುರು ಮಾಡ್ಬೇಡ. ನನಗೀಗ್ಲೇ ಸಾಕಾಗಿ ಹೋಗಿದೆ. ನನಗೂ ಅಷ್ಟೇ. ಇಷ್ಟು ಸಣ್ಣ ಮಗುನ ಬಿಟ್ಟು ಹೋಗ್ತಾ ಇದ್ಯಾ ಅನ್ನೊಂದು ಪ್ರಜ್ಞೆ ಕೂಡ ಇಲ್ಲ ನಿನಗೆ. ಆ ನಿಶಾ ಜೊತೆ ಸೇರ್ಕೊಂಡು ದಿನ ಪೂರ್ತಿ ಸುತ್ತಾಡದೆ ಆಗೋತು ನಿನ್ ಕೆಲ್ಸ. ನಾನೇನ್ ನೀನ್ ಅನ್ಕೊಂಡ್ ಹಾಗೆ ಆರಾಮಾಗಿ ಸುತ್ತಾಡೋದಕ್ ಹೋಗಿರ್ಲಿಲ್ಲಪ್ಪ. ಮತ್ತ್ಯಾಕೆ ಹೋಗಿದೆ? ಯಾಕೆ ಹೋಗಿದ್ದೆ ಅಂದ್ರೆ ವಿರಾಟ್, ನಾನ್ ನಿನ್ನ ಹತ್ರ ಸಾರಿ ಕೇಳ್ಬೇಕು. ನನ್ನ ಹತ್ರನಾ? ಸಾರಿ ಕೇಳೋಂಥದ್ದು ಏನಾಯ್ತು ಅದಕ್ಕೆ? ಅಕ್ಕ ಈಗ ವಿರಾಟ್ ಹತ್ರ ಸರದ ವಿಷಯಕ್ಕೆ ಸಾರಿ ಕೇಳ್ಬೋದು ಅನ್ನಿಸ್ತಿದೆ. ಹೇಗೋ ಅಕ್ಕಂಗೆ ಅವಳ ತಪ್ಪಿನ ಅರಿವಾಗಿದೆಯಲ್ಲ, ಅಷ್ಟೇ ಸಾಕು. ಏನಾಯ್ತು ಅದಕ್ಕೆ? ಇವತ್ ನಾನು ಜಾಗಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ನಿಶಾ ಸಿಕ್ಕಿ ನಾನೇ ನಿಮ್ಮನ್ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ಅಂತ ನಾನು ಒಪ್ಕೊಂಡ್ ಬಂದೆ. ಇದ್ರಲ್ಲೇನಿದೆ? ನೀನು ನಿಶಾ ಸುತ್ತಾಡೋದು ಇದೇನು ಹೊಸದಲ್ವಲ್ಲ? ನನ್ ಮಾತು ಪೂರ್ತಿ ಕೇಳಿಸ್ಕೊ ಅಥರ್ವ. ನಿಶಾ ಮನೆಗೆ ಡ್ರಾಪ್ ಮಾಡ್ತೀನಿ ಅಂದಮೇಲೆ ನಾನೇ ಅವಳ ಕಾರ್ನ ಡ್ರೈವ್ ಮಾಡ್ಕೊಂಡು ಬಂದೆ. ಹೀಗೆ ಮರೆಯಲ್ಲೇ ನಿಂತು ಎಷ್ಟು ದಿನ ಅಂತ ಇವ್ರ ಜಗಳ ನೋಡೋದು? ನಾವಲ್ಲೇ ಹೋದ್ರೆ ಆಗ್ತಿರೋ ಜಗಳಕ್ಕೆ ಸ್ವಲ್ಪ ತುಪ್ಪ ಸುರಿಬಹುದು. ಅಮ್ಮ, ಈಗಿನ್ನೂ ಆ ಟೈಮ್ ಬಂದಿಲ್ಲ. ನಾವು ಸೂತ್ರಧಾರಿಗಳು, ನಿಂತಲ್ಲೇ ಅವ್ರನ್ನ ಆಡಿಸ್ಬೇಕು. ನೋಡೋಣ ತಡಿ, ಇವತ್ತಿನ ಜಗಳ ಎಲ್ಲಿವರೆಗೂ ಹೋಗುತ್ತೆ ಅಂತ. ಕಾರ್ ಲೈಸೆನ್ಸ್ ಇಲ್ದೆ ನೀನ್ ಕಾರ್ ಓಡಿಸಿದ್ಯಾ? ಯಾರಿಗೂ ಏನು ತೊಂದರೆ ಆಗ್ಲಿಲ್ಲ ತಾನೆ? ಮೇಜರ್ ಆಗಿ ಯಾರಿಗೂ ಏನೂ ಆಗಿಲ್ಲ. ಆದ್ರೆ ಮೇಜರ್ ಆಗಿ ಸಮಸ್ಯೆ ಅಂದ್ರೆ? ನಾನು ಕಾರ್ ಓಡಿಸ್ಕೊಂಡು ಬರ್ಬೇಕಾದ್ರೆ ಎದುರುಗಡೆಯಿಂದ ಒಂದು ಬೈಕ್ ಸಡನ್ ಆಗಿ ಬಂತು. ನಾನು ಗಾಬರಿಲಿ ಬ್ರೇಕ್ ಅಪ್ಲೈ ಮಾಡೋಕ್ ಹೋಗಿ ಆಕ್ಸೆಲರೇಟ್ ಮಾಡಿಬಿಟ್ಟೆ. ಗಾಡಿ ಎಡಕ್ಕೆ ತಿರುಗಿಸೋ ಬದಲು ಬಲಕ್ಕೆ ತಿರುಗಿಸ್ಬಿಟ್ಟೆ. ಅದೇ ಟೈಮಲ್ಲಿ ವಿರಾಟ್ ಫ್ರೆಂಡ್ ಶರತ್ ಮತ್ತೆ ಪ್ರಕೃತಿ ಇಬ್ರು ಅಲ್ಲೇ ನಡ್ಕೊಂಡು ಬರ್ತಾ ಇದ್ರು. ಅಷ್ಟರಲ್ಲಾಗಲೇ ನನ್ನ ಕಾರ್ ಬ್ಯಾಲೆನ್ಸ್ ತಪ್ಪಿ ರೋಡಲ್ಲಿ ಬರ್ತಿದ್ದ ಪ್ರಕೃತಿಗೆ ಟಚ್ ಆಗೋಯ್ತು. ಪ್ರಕೃತಿ ಅವ್ರಿಗೆ ಆಕ್ಸಿಡೆಂಟ್ ಆಗೋಯ್ತಾ? ಹೌದು. ಅಕ್ಕ ಏನ್ ಮಾಡ್ಬಿಟ್ಟಿಯ ನೀನು? ಹೇಳ್ತಿಲ್ವಾ ಚಿಕ್ಕ ಆಕ್ಸಿಡೆಂಟ್ ಅಂತ. ಆಕ್ಸಿಡೆಂಟ್ ಆಗೋದು ಯಾವುದು ನಮ್ಮ ಕೈಯಲ್ಲಿ ಇರಲ್ಲ. ಆಮೇಲೆ ಇದನ್ನೆಲ್ಲ ನಾನೇನ್ ಬೇಕಂತ ಮಾಡಿಲ್ವಲ್ಲ. ಈಗ ಅವ್ರು ಹೇಗಿದ್ದಾರೆ? ಯಾರು ಗಾಬರಿ ಪಡೋಂಥದ್ದೆಲ್ಲ ಏನೂ ಆಗಿಲ್ಲ. ಪ್ರಕೃತಿ ಕಾಲ್ಗೆ ಚಿಕ್ಕ ಹೇರ್ಲೈನ್ ಕ್ರ್ಯಾಕ್ ಆಗಿದೆ ಅಷ್ಟೆ.